ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಅತಿ ಮುಖ್ಯವಾದದ್ದು ಏನೆಲ್ಲ ಒಂದು ಅಂಶಗಳು ಇರಬೇಕೋ ಆ ಎಲ್ಲ ಅಂಶಗಳು ಇದ್ದೇ ಇರುತ್ತದೆ. ಆದರೆ ಹಣವೇ ಆಗಲಿ, ಹುದ್ದೆಯೇ ಆಗಲಿ, ಬುದ್ಧಿವಂತಿಕೆಯೇ ಆಗಲಿ, ಯಾವುದನ್ನು ನಾವು ಸ್ವೀಕರಿಸುತ್ತೇವೆ ಎನ್ನುವುದು ಮುಖ್ಯ ಅಲ್ಲವೇ ಅಲ್ಲ. ನಂಬಿಕೆ ಇಲ್ಲದೆ ಇರುವಂತಹ ಜೀವನ ಹೃದಯ ಇಲ್ಲದೆ ಇರುವಂತಹ ದೇಹ ಇದ್ದಂತೆ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಕೇಳಿದನು, ಅರ್ಜುನ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಎಂದು. ಅರ್ಜುನನು ಉತ್ತರವನ್ನು ಈ ರೀತಿಯಾಗಿ ಹೇಳುತ್ತಾನೆ, ಸ್ವಾಮಿ, ನನಗೆ ನನ್ನ ಮೇಲೆಯೇ ಅನುಮಾನವಿದೆ, ಆದರೆ ನಿಮ್ಮ ಮೇಲೆ ನನಗೆ ಅಪಾರವಾಗಿರುವಂತಹ ನಂಬಿಕೆ ಎನ್ನುವುದು ಇದೆ ಎಂದು ಉತ್ತರವನ್ನು ಕೊಡುತ್ತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ನಗುತ್ತಾ ಹೇಳುತ್ತಾನೆ, ಅದೇನೆಂದರೆ, ನಿನ್ನೊಳಗಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನನ್ನ ಮೇಲೆ ನಂಬಿಕೆ ಇಟ್ಟವನು ಎಂದಿಗೂ ಕೂಡ ಒಂಟಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಏನು ಮಾಡಿದರೂ ಕೂಡ ದಾರಿಯೇ ತೋಚುತ್ತಿಲ್ಲ ಎಂದು ದುಃಖಕ್ಕೆ ಒಳಗಾದಾಗ ದೇವರ ಮೇಲೆ ನಂಬಿಕೆಯನ್ನು ಇಡಿ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯಾರು ನಂಬಿಕೆಯನ್ನು ಇಡುತ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಶ್ರೀಕೃಷ್ಣ ಪರಮಾತ್ಮನು ಮಾಡೇ ಮಾಡುತ್ತಾನೆ. ಜೀವನದಲ್ಲಿ ನಾವು ಎಲ್ಲರ ಮೇಲೆಯೂ ಕೂಡ ನಂಬಿಕೆಯನ್ನು ಇಡುತ್ತೇವೆ, ಆದರೆ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಖಂಡಿತವಾಗಿಯೂ ಕೂಡ ಅವನು ನಿಮ್ಮ ಎಲ್ಲ ನಂಬಿಕೆಗಳನ್ನು, ನಿಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸುತ್ತಾನೆ. ಮಿತ್ರರ ಮೇಲೆ, ಬಂಧುಗಳ ಮೇಲೆ ಅಷ್ಟೇ ಏಕೆ, ಸಂಬಂಧಗಳ ಮೇಲೆಯೂ ಕೂಡ ನಾವು ನಂಬಿಕೆಯನ್ನು ಇಡುತ್ತೇವೆ. ಆದರೆ ಒಮ್ಮೆ ಮೋಸವಾದಾಗ, ಒಮ್ಮೆ ನೋವಾದಾಗ ಮಾತ್ರ ನಾವು ದೇವರ ಮೇಲೆ ಏಕೆ ನಂಬಿಕೆಯನ್ನು ಇಡುವುದಿಲ್ಲ ಎಂದು ನಂಬಿ ಮೋಸ ಹೋಗಿದ್ದೇವೆ ಎಂದು ಅಳುತ್ತಾ ಕೂರುತ್ತೇವೆ. ಅದರ ಬದಲಿಗೆ ದೇವರ ಮೇಲೆ ನಂಬಿಕೆಯನ್ನು ಇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನಿಮ್ಮ ಎಲ್ಲ ಕಷ್ಟಗಳಿಗೆ, ನಿಮ್ಮ ಎಲ್ಲ ದುಃಖಗಳಿಗೆ ಪರಿಹಾರವನ್ನು ಆತ ಸೂಚಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮನುಷ್ಯನನ್ನು ನಂಬಿ ಮೋಸ ಹೋಗುವುದು ತಪ್ಪಲ್ಲ, ಆದರೆ ನಂಬಿದ ಮೇಲೆಯೂ ಕೂಡ ಪುನಃ ನಂಬುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ನಂಬಿಕೆ ಕಳೆದುಕೊಳ್ಳುವುದು ತಪ್ಪಾಗುತ್ತದೆ. ಎಂದಿಗೂ ಕೂಡ ಯಾರೋ ಇಟ್ಟಿರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನು ನೀನು ಮಾಡಲೇಬೇಡ. ನಂಬಿಕೆಯನ್ನು ಇಡುವಂತೆ ನೀನೇ ಮಾಡಿರುತ್ತೀಯ, ಆ ನಂಬಿಕೆಯನ್ನು ನೀನು ಏಕೆ ಕಳೆದುಕೊಳ್ಳುತ್ತೀಯಾ? ಖಂಡಿತವಾಗಿಯೂ ಕೂಡ ನಿನ್ನ ನಂಬಿಕೆಯನ್ನು ಅಥವಾ ನಿನ್ನ ಮೇಲೆ ಬೇರೆಯವರು ಇಟ್ಟಿರುವಂತಹ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡ. ನಂಬಿಕೆ ಎಂದರೆ ಅದೊಂದು ಅದೃಷ್ಟ ಇದ್ದಂತೆ, ಅದು ಅಂಧತ್ವ ಅಲ್ಲವೇ ಅಲ್ಲ. ನಂಬಿಕೆ ಎಂದರೆ ಅದು ಒಂದು ರೀತಿಯ ಧೈರ್ಯ ಇದ್ದಂತೆ. ಹಾಗಾಗಿ ಬೇರೆಯವರು ಇಟ್ಟಿರುವಂತಹ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡಿ. ಮೋಡಗಳು ಕವಿದರೂ ಕೂಡ ಸೂರ್ಯನು ಅಸ್ತಮಿಸಿಲ್ಲ ಎಂದು ನಂಬುವುದೇ ನಂಬಿಕೆ. ಜೀವನದಲ್ಲಿ ಕೆಲವೊಂದು ನಂಬಿಕೆಗಳನ್ನು ನಾವು ಇಟ್ಟುಕೊಳ್ಳುವುದು ಒಳ್ಳೆಯದು. ಕತ್ತಲೆ ಇದ್ದರೂ ಕೂಡ ಬೆಳಕು ಬಂದೇ ಬರುತ್ತದೆ ಎಂದು ನಂಬುವುದೇ ನಂಬಿಕೆ. ನಾನು ನಿನ್ನ ಮುಂದೆ ನಡೆಯುವುದೆಲ್ಲವೂ ಕೂಡ ನಿನ್ನ ಹಿಂದೆ ಕೂಡ ನಡೆಯುವುದಿಲ್ಲ. ಯಾವುದನ್ನೂ ಕೂಡ ನಾವು ನಿರೀಕ್ಷೆಗಳನ್ನು ಮಾಡುತ್ತಾ ಕೂರುವುದಕ್ಕೆ ಹೋಗಲೇಬಾರದು. ವ್ಯಕ್ತಿಗಳೇ ಆಗಲಿ, ಸಂಬಂಧಗಳೇ ಆಗಲಿ, ಸ್ನೇಹಿತರೇ ಆಗಲಿ, ಹಿತೈಷಿಗಳೇ ಆಗಲಿ, ನಿಮ್ಮ ಮುಂದೆ ಒಂದು ರೀತಿಯಾಗಿ ಇದ್ದು ನಿಮ್ಮ ಬೆನ್ನ ಹಿಂದೆ ಒಂದು ರೀತಿಯಾಗಿ ಇರುವಂತಹ ಜನರು ನಿಮ್ಮ ಕಣ್ಣಿಗೆ ಕಾಣುವುದು ಸರ್ವೇ ಸಾಮಾನ್ಯ. ಅಂಥವರನ್ನು ಪದೇ ಪದೇ ನಂಬಬೇಕಾಗಿರುವುದು ನೀನು ನಿನಗೆ ಮಾಡಿಕೊಳ್ಳುವಂತಹ ಮೋಸ, ವಂಚನೆ. ಹಾಗಾಗಿ ಅಂತಹ ವ್ಯಕ್ತಿ ಎಂದು ನಿನಗೆ ಗೊತ್ತಾದ ಮೇಲೆ ಅಂಥವರನ್ನು ಎಂದಿಗೂ ಕೂಡ ನಂಬುವುದಕ್ಕೆ, ನಿನ್ನ ಬಳಿಗೂ ಕೂಡ ಸೇರಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನೀನು ನನ್ನನ್ನು ನಂಬಿದರೆ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಅರ್ಜುನ ಯುದ್ಧ ಭೂಮಿಯಲ್ಲಿ ನಿಂತಿದ್ದ. ಸುತ್ತಲೂ ಕೂಡ ಶತ್ರುಗಳು ತುಂಬಿ ತುಳುಕುತ್ತಿದ್ದರು. ಮನಸ್ಸಿನಲ್ಲಿ ಭಯ ಎನ್ನುವುದು ಆವರಿಸಿತು. ಆಗ ಖಂಡಿತವಾಗಿಯೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ಒಂದು ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗಿಯೇ ಇತ್ತು. ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮನು ಆಯುಧ ಹಿಡಿದಿಲ್ಲ, ಆದರೆ ಅರ್ಜುನನ ಕೈ ನಡಗಲಿಲ್ಲ. ಏಕೆಂದರೆ ನಂಬಿಕೆ. ಕೃಷ್ಣನು ಹೇಳುತ್ತಾನೆ,
ನೀನು ಫಲದ ಬಗ್ಗೆ ಎಂದಿಗೂ ಕೂಡ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ನಿನ್ನ ಕರ್ತವ್ಯವನ್ನು ನಂಬಿಕೆಯಿಂದ ಮಾಡು ಎಂದು. ಹಾಗಾಗಿ ನಾವು ಏನೇ ಕೆಲಸವನ್ನು ಮಾಡಿದರೂ ಕೂಡ ಅದರ ಮೇಲೆ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇದ್ದಾಗ ಫಲವನ್ನು ದೇವರು ಕೊಡುವವನು ಕೊಟ್ಟೇ ಕೊಡುತ್ತಾನೆ. ಮೊದಲು ನಿನ್ನ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆಯನ್ನು ವಹಿಸಿ ಅದನ್ನು ಮುಗಿಸಿಬಿಡು. ಅದಕ್ಕೆ ಬೇಕಾಗಿರುವಂತಹ ಪ್ರತಿಫಲ ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ನಿನಗೆ ಬಂದು ತಲುಪುತ್ತದೆ. ನಂಬಿಕೆಯೇ ನಿನ್ನ ಶಕ್ತಿಯಾಗಬೇಕು. ಹಾಗಾಗಿ ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಬಲವಾಗಿ ಇರಬೇಕು. ಅಂದಾಗ ಮಾತ್ರ ನೀನು ಜೀವನದಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಕೆಲವೊಮ್ಮೆ ನಾವು ಒಳ್ಳೆಯವರಾಗಿ ಇದ್ದರೂ ಕೂಡ ಕೆಟ್ಟವರು ಆಗುತ್ತೇವೆ. ಅದರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಸಮಯ ಸಂದರ್ಭ ಎನ್ನುವುದು ಯಾವ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಆಗುವುದೇ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಂಬಿಕೆ ಇಟ್ಟವನು ಪರೀಕ್ಷೆಗೆ ಒಳಗಾಗುತ್ತಾನೆ, ಆದರೆ ನಾಶವಾಗುವುದೇ ಇಲ್ಲ. ಹಾಗಾಗಿ ನಂಬಿಕೆ ಎನ್ನುವುದು ಇರಲಿ. ನಿಮಗೆ ಸೋಲು, ಸಂಕಟಗಳು, ನೋವು, ಸಮಸ್ಯೆಗಳು ಬರುವುದು ಸಹಜ. ಅದು ಒಂದು ರೀತಿಯ ಪರೀಕ್ಷೆ ಇದ್ದಂತೆ. ಅದರಲ್ಲಿ ನೀವು ಜಯಶಾಲಿ ಆದಾಗ ಮಾತ್ರ ಬದುಕಿನಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ನೀನು ಕೇಳಿರಬಹುದು, ನಾನು ದೇವರನ್ನು ನಂಬಿದ್ದರೂ ಕೂಡ ನನಗೆ ಕಷ್ಟಗಳು ಏಕೆ ಎಂದು. ದೇವರು ಪರೀಕ್ಷೆ ಬರೆಯುವುದಕ್ಕೆ ನಿನಗೆ ಪರೀಕ್ಷೆಯನ್ನು ಒಳಪಡಿಸಿರಬಹುದು ಅಲ್ಲವೇ? ಯಾವ ಶಿಕ್ಷಕನೂ ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಮಾತನಾಡುವುದಕ್ಕೆ ಹೋಗುವುದೇ ಇಲ್ಲ. ಅದೇ ರೀತಿಯಾಗಿ ದೇವರು ನಿನಗೆ ಕೊಟ್ಟಿರುವಂತಹ ಪರೀಕ್ಷೆಯಲ್ಲಿ ನೀನು ಬರೆಯಬೇಕೇ ವಿನಃ, ನೀನು ಉತ್ತರವನ್ನು ಕೊಡಬೇಕೇ ವಿನಃ ದೇವರು ಉತ್ತರವನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಉತ್ತರ ಎನ್ನುವುದು ಈ ರೀತಿಯಾಗಿ ಇರುತ್ತದೆ. ಕಷ್ಟಗಳು ನಿನ್ನನ್ನು ಕುಗ್ಗಿಸುವುದಕ್ಕೆ ಬರುವುದೇ ಇಲ್ಲ, ನಿನ್ನ ನಂಬಿಕೆಯನ್ನು ಗಟ್ಟಿಗೊಳಿಸುವುದಕ್ಕೆ ಬರುತ್ತದೆ. ಹಾಗಾಗಿ ಜೀವನದಲ್ಲಿ ಬಂದಿರುವಂತಹ ಅಥವಾ ಬರುವಂತಹ ಎಲ್ಲ ದುಃಖಗಳನ್ನು, ಎಲ್ಲ ನೋವುಗಳನ್ನು ಮನುಷ್ಯನಾದವನು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಂಬಿಕೆ ಇಲ್ಲದ ಪ್ರಾರ್ಥನೆ ಖಾಲಿ ಶಬ್ದ ಮಾತ್ರ. ನಂಬಿಕೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಆದರೆ ನಂಬಿಕೆಯೊಂದಿಗೆ ಮಾಡಿರುವಂತಹ ಒಂದು ಮೌನ ಪ್ರಾರ್ಥನೆ ಪರ್ವತವನ್ನೇ ಸರಿಸುತ್ತದೆ. ನಂಬಿಕೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಒಳ್ಳೆಯ ದಿನಗಳು ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವಾಗುವುದು. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನೀನು ನನ್ನನ್ನು ನೆನಪಿಸುವಾಗ ಶುದ್ಧ ಮನಸ್ಸು ಎನ್ನುವುದು ಇರಬೇಕು. ಶುದ್ಧ ಮನಸ್ಸಿಗೆ ನಂಬಿಕೆಯೇ ಮೂಲ ಅಸ್ತ್ರ ಆಗಿರುತ್ತದೆ. ಹಾಗಾಗಿ ನಂಬಿಕೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಮೂಲ ಕರ್ತವ್ಯವಾಗಬೇಕು. ನೀನು ಇಂದು ನಿರಾಶನಾಗಿರಬಹುದು, ಒಂಟಿಯಾಗಿ ಇರಬಹುದು, ಮೋಸವೂ ಕೂಡ ಹೋಗಿರಬಹುದು. ಜೀವನದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕೃಷ್ಣನು ಎಂದಿಗೂ ಕೂಡ ನಿನ್ನನ್ನು ಕೈ ಬಿಡುವುದೇ ಇಲ್ಲ. ನೀನು ಅವನನ್ನು ನಂಬಿದರೆ ಸಾಕು. ನಿನ್ನ ಎಲ್ಲ ಕಷ್ಟಗಳಿಗೆ, ನಿನ್ನ ಎಲ್ಲ ನೋವುಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ನಂಬಿಕೆಯನ್ನಿಟ್ಟುಕೊಳ್ಳಿ. ಆ ನಂಬಿಕೆ ಎನ್ನುವುದು ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಇರಲಿ. ಇಂದು ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹೊರಗಿನಿಂದ ನಗುತ್ತಾ ಬದುಕುವಂತಹ ಅನೇಕ ಜನರ ಒಳಗಡೆ ಅನೇಕ ರೀತಿಯ ನೋವುಗಳು ಎನ್ನುವುದು ಇದ್ದೇ ಇರುತ್ತದೆ. ದುಃಖವನ್ನು ಹೊತ್ತಿಕೊಂಡು ಮನಸ್ಸುಗಳು ಇರುತ್ತವೆ. ಯಾವುದೇ ಕಾರಣಕ್ಕೂ ಕೂಡ ಆ ನೋವುಗಳು ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ನೋವುಗಳು ಯಾರಿಗೆ ಅರ್ಥವಾಗಬೇಕೋ ಅವರಿಗೆ ಮಾತ್ರ ಅದು ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು. ಯಾರೋ ತಮ್ಮ ನೋವುಗಳನ್ನು ಪದಗಳಲ್ಲಿ ಹೇಳುವುದಕ್ಕೆ ಸಾಧ್ಯವೇ ಆಗದೇ ಇರುವಂತಹ ಪ್ರಸಂಗ ಇರಬಹುದು. ಯಾರೋ ತಮ್ಮ ದುಃಖವನ್ನು ಮೌನದಲ್ಲಿ ಅಡಗಿಸಿಕೊಳ್ಳುತ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರಿಗೂ, ಪ್ರತಿಯೊಬ್ಬ ಮನಸ್ಸಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಮಾತು ಎನ್ನುವುದು ಕೇಳಲೇಬೇಕು. ದುಃಖವು ನಿನ್ನ ಶಾಶ್ವತವಾಗಿರುವಂತಹ ಸ್ವರೂಪ ಅಲ್ಲವೇ ಅಲ್ಲ. ದುಃಖಕ್ಕೆ ಪರಿಹಾರ ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಎಂದಿಗೂ ಕೂಡ ನೀನು ಯೋಚನೆಗೆ ಒಳಗಾಗಬೇಡ. ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಂತಹ ಗುರಿಯನ್ನು ತಲುಪಬೇಕು ಅನ್ನುವುದೇ ಆದರೆ ಖಂಡಿತವಾಗಿಯೂ ಕೂಡ ಜನರು ಮೊದಲು ಕಾರ್ಯೋನ್ಮುಖವಾಗುವುದನ್ನು ಕಲಿತುಕೊಳ್ಳಬೇಕು.
ಯಾವಾಗಲೂ ಕೂಡ ಆಗದೇ ಇರುವಂತಹ ಕೆಲಸಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಸದಾಕಾಲ ಚಿಂತನೆಯಲ್ಲಿ ಮುಳುಗಿರುವುದನ್ನು ಬಿಟ್ಟು ಮೊದಲು ಕೆಲಸಮುಖನಾಗುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಜೀವನದ ಏಳಿಗೆಯನ್ನು ಹೊಂದಬೇಕು ಅನ್ನುವುದೇ ಆದರೆ ನಿರಂತರವಾಗಿರುವಂತಹ ಪ್ರಯತ್ನ ಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ಯಾವುದೋ ಒಂದು ಮಾರ್ಗದಲ್ಲಿ ಯಾವುದೋ ಒಂದು ಹಂತದಲ್ಲಿ ನಿನಗೆ ಸೇರಬೇಕಾಗಿರುವುದು ಬಂದು ಸೇರೇ ಸೇರುತ್ತದೆ. ಜೀವನದಲ್ಲಿ ಗುರಿ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಯಾರ ಮೇಲೆಯೂ ಕೂಡ ನೀನು ನಂಬಿಕೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಯಾರ ಮೇಲೆಯೂ ಕೂಡ ನೀನು ಅತಿಯಾದ ವಿಶ್ವಾಸವನ್ನು ನಂಬಿಕೆಯನ್ನು ಇಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಇಲ್ಲಿ ಯಾರು ಯಾವಾಗ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದುತ್ತಾರೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಸಮಯ ಎನ್ನುವುದು ಯಾವ ರೀತಿಯಾಗಿ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಕೂಡ ಯಾರೂ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಈಗ ಇರುವಂತಹ ಸಮಯ ಮತ್ತೊಂದು ದಿವಸಗಳಲ್ಲಿ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಯಾರೂ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜನರನ್ನು ನಾವು ಅತಿಯಾಗಿ ನಂಬುವುದಕ್ಕೆ ಹೋಗಲೇಬಾರದು. ನಮಗೆ ಇಷ್ಟವಾದ ಶ್ರೀಕೃಷ್ಣ ಪರಮಾತ್ಮನು ಯಾವುದಾದರೂ ಒಂದು ರೂಪದಲ್ಲಿ ಇಷ್ಟವಾದದ್ದನ್ನು ದೊರಕಿಸಿಕೊಡುತ್ತಾನೆ. ಹಾಗಾಗಿ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಗುರಿಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ದುಃಖದ ಪರಿಸ್ಥಿತಿ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತದೆ. ಆ ದುಃಖದ ಪರಿಸ್ಥಿತಿಗಳನ್ನು ಹೇಗೆ ಮೆಟ್ಟಿ ನಡೆಯಬೇಕು ಎನ್ನುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆಗಿರುವಂತಹ ದುಃಖ ಎನ್ನುವುದು ಇದ್ದೇ ಇರುತ್ತದೆ. ಆ ದುಃಖವನ್ನು ನಾವು ಹೇಗೆ ಎದುರಿಸುತ್ತೇವೆ, ಹೇಗೆ ಅದನ್ನು ಮೆಟ್ಟಿ ನಡೆಯುತ್ತೇವೆ ಎನ್ನುವುದರ ಮೇಲೆ ಅದು ನಿರ್ಣಯವಾಗಿರುತ್ತದೆ. ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಟೀಕೆಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಯಾವ ವ್ಯಕ್ತಿಯು ನಿಮಗೆ ಟೀಕೆಯನ್ನು ಮಾಡಿರುತ್ತಾನೆಯೋ ಅವನೇ ಒಂದು ದಿನ ನಿಮ್ಮನ್ನು ಕರೆದು ಸನ್ಮಾನವನ್ನು ಕೂಡ ಮಾಡುವಂತಹ ಪ್ರಸಂಗ ಬಂದರೂ ಬರಬಹುದು. ಸಂಬಂಧಗಳು ಮತ್ತು ಸಂಪತ್ತು ಸಮಾನ ಗೌರವದಿಂದ ಆಧರಿಸಿ. ಏಕೆಂದರೆ ಎರಡನ್ನೂ ಕೂಡ ಗಳಿಸುವುದು ಕಷ್ಟ, ಕಳೆದುಕೊಳ್ಳುವುದು ತುಂಬಾ ಸುಲಭ. ಯಾವುದೇ ಕಾರಣಕ್ಕೂ ಕೂಡ ಸಂಬಂಧಗಳನ್ನೇ ಆಗಲಿ ಗೌರವವನ್ನೇ ಆಗಲಿ ಎರಡನ್ನೂ ಕೂಡ ನೀವು ಗಳಿಸಿಕೊಳ್ಳುವುದನ್ನು ನೋಡಬೇಕು. ಪ್ರತಿ ಬಾರಿಯೂ ಕೂಡ ನಿನಗೆ ಬೇಕಾದದ್ದನ್ನು ಪಡೆಯುವುದೇ ಸಂತೋಷವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಪಡೆದುಕೊಂಡಿರುವುದನ್ನು ಕೂಡ ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞನಾಗಿ ಇರುವಂತಹ ಭಾವನೆಯಲ್ಲಿ ನಿಜವಾದ ಸಂತೋಷ ಎನ್ನುವುದು ಅಡಗಿರುತ್ತದೆ ಎನ್ನುವುದನ್ನು ಮನುಷ್ಯನಾದವನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇರಬೇಕು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳು ಬರುವುದು ಸಹಜ. ಆದರೆ ಆ ಸಮಸ್ಯೆಗಳನ್ನು ಹೇಗೆ ಮೆಟ್ಟಿ ನಡೆಯುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಸಮಸ್ಯೆಗಳು ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆಯೋ ಅಥವಾ ನಿವಾರಣೆ ಆಗುತ್ತದೆ ಎನ್ನುವುದು ನಿಂತಿರುತ್ತದೆ. ಒಂದು ಬಾರಿ ಸೋತರೆ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸುವುದಕ್ಕೆ ಹೋಗಲೇಬಾರದು. ಒಂದು ಬಾಗಿಲು ಮುಚ್ಚಿದರೆ 100 ಬಾಗಿಲು ತೆರೆಯುತ್ತದೆ ಎನ್ನುವಂತಹ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ನಿಮ್ಮ ಮೇಲೆ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಒಂದು ಮಾತು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸುಖದಲ್ಲಿ ಎಲ್ಲರೂ ಕೂಡ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ಸಿಗುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ನಿಮ್ಮ ಎಲ್ಲ ದುಃಖಗಳಿಗೆ ಪರಿಹಾರವನ್ನು ಆತ ಸೂಚಿಸುತ್ತಾನೆ. ನೀವು ಮಾಡುವಂತಹ ಕೆಲಸದ ಮೇಲೆ ನಿಮಗೆ ಭರವಸೆ ಎನ್ನುವುದು ಇರಲಿ. ಶಂಕಿಸುವುದಕ್ಕೆ ಇಡೀ ಜಗತ್ತೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅದು ನನ್ನಿಂದ ಆಗದು, ಇದು ನನ್ನಿಂದ ಆಗದು ಎಂದು ಎಂದಿಗೂ ಕೂಡ ನಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಮೊದಲು ನಿಮ್ಮ ಮೇಲೆ ನಿಮಗೆ ಆತ್ಮಗೌರವ ಎನ್ನುವುದು, ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇದ್ದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಗುರಿ ಎಷ್ಟು ದೊಡ್ಡದಾಗಿ ಇದ್ದರೂ ಕೂಡ ಮನಸ್ಸು ಅಷ್ಟೇ ಗಟ್ಟಿಯಾಗಿ ಇರಬೇಕು. ಆ ಮನಸ್ಸನ್ನು ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾಗಿರುವುದು ನಿಮ್ಮದೇ ಆದ್ಯ ಕರ್ತವ್ಯವಾಗಬೇಕು.
ನಗುತ್ತಾ ಇರಿ. ನಗುವಿಗೆ ಸಾವಿರ ನೋವುಗಳನ್ನು ಮರೆಸುವಂತಹ ಸಾಮರ್ಥ್ಯ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಕಾಯುವಂತಹ ತಾಳ್ಮೆ ಒಂದು ಇದ್ದರೆ ಒಳ್ಳೆಯ ದಿನ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಆ ಕಾಯುವಂತಹ ತಾಳ್ಮೆಯನ್ನು ಜೀವನದಲ್ಲಿ ನೀವು ಬೆಳೆಸಿಕೊಳ್ಳಬೇಕು. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರಿ. ಎಲ್ಲರಂತೆ ನಗುತ್ತಾ ಇರಿ. ಅಷ್ಟನ್ನು ಬಿಟ್ಟರೆ ಎಲ್ಲರೂ ಕೂಡ ನಮ್ಮವರೇ ಎಂದು ಹೆಮ್ಮೆಯನ್ನು ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ನಟನೆಯಿಂದ ಕೂಡಿದಂತಹ ಮನುಷ್ಯನ ಪ್ರೇಮವಿದು ವಿಷಕ್ಕಿಂತಲೂ ಕೂಡ ಅಪಾಯಕಾರಿಯಾಗಿ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಷ್ಟಗಳು, ನೋವುಗಳು ಮರೆತರೂ ಕೂಡ ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗಿರುವುದೇ ಜೀವನದ ಸಾರ್ಥಕತೆ. ಯಾವಾಗಲೂ ಕೂಡ ಒಳ್ಳೆಯದರ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಕು. ಕೆಟ್ಟದ್ದನ್ನು ಯೋಚನೆಗಳನ್ನು ಮಾಡುವುದಕ್ಕೆ ನಮ್ಮ ಶತ್ರುಗಳು ಇರುತ್ತಾರೆ. ಅಂಥವರಿಗೆ ಮಾತ್ರ ಅದು ಸಾಧ್ಯವಾಗುವುದು. ಕೇವಲ ನಾವು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಆಲೋಚನೆಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ನೋಡಬೇಕು. ನೀವು ಯಾವ ರೀತಿಯಾಗಿ ಯೋಚನೆಗಳನ್ನು ಮಾಡುತ್ತೀರಿಯೋ ಅದೇ ರೀತಿಯಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗುವುದು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರ ಇರುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನಿಮ್ಮ ಸ್ನೇಹ, ಪ್ರೀತಿಯಿಂದ ಕಾಣುವವರು ಬಡವರೇ ಆಗಿರಲಿ ಅವರ ಸಮೀಪದಲ್ಲಿ ಇರಿ. ಆಗ ನಿಮಗೂ ಒಂದು ಬೆಲೆ ಎನ್ನುವುದು ಸಿಗುತ್ತದೆ. ನಿಮ್ಮ ಮಾತಿಗೂ ಕೂಡ ಒಂದು ಬೆಲೆ ಎನ್ನುವುದು ಸಿಗುತ್ತದೆ. ಯಾವಾಗಲೂ ಕೂಡ ಮನುಷ್ಯ ಇದ್ದ ಹಾಗೆ ಇರುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೇ ರಾತ್ರಿಯಲ್ಲಿ ಭಿಕ್ಷುಕನು ಕೂಡ ಆಗರ್ವ ಶ್ರೀಮಂತನಾಗಬಹುದು. ಅದೇ ಶ್ರೀಮಂತನು ಒಂದೇ ದಿನದಲ್ಲಿ ಭಿಕ್ಷುಕನು ಕೂಡ ಆಗಬಹುದು. ಭೀಷ್ಮ ಪಿತಾಮಹನು ಶ್ರೀಕೃಷ್ಣನನ್ನು ಕೇಳಿದನು, ಭೂಮಿಗಿಂತ ಭಾರವಾದದ್ದು ಯಾವುದು? ಬೆಂಕಿಗಿಂತ ವೇಗವಾಗಿ ಇರುವುದು ಯಾವುದು? ಕಾಡಿಗೆಗಿಂತ ಕಪ್ಪಾಗಿರುವುದು ಯಾವುದು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನೆ, ಭೂಮಿಗಿಂತ ಭಾರವಾದದ್ದು ಪಾಪ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಾಪವನ್ನು ಮಾಡುವುದಕ್ಕೆ ಹೋಗಲೇಬಾರದು ಮನುಷ್ಯ. ಆದರೆ ಮಾತ್ರ ಒಳ್ಳೆಯದನ್ನು ಮಾಡಿ. ಆದರೆ ಖಂಡಿತವಾಗಿಯೂ ಕೂಡ ಪಾಪವನ್ನು ಮಾಡುವುದಕ್ಕೆ, ಪಾಪವನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ಇನ್ನು ಎರಡನೆಯದು, ಬೆಂಕಿಗಿಂತ ವೇಗವಾಗಿ ಇರುವುದು ಕೋಪ. ಕೋಪ ಎನ್ನುವುದು ಮನುಷ್ಯನನ್ನು ಹಾಳು ಮಾಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನಿಗೆ ಕೋಪ ಎನ್ನುವುದು ಬರಲೇಬಾರದು. ಕೋಪವನ್ನು ತಡೆದುಕೊಳ್ಳುವಂತಹ ತಾಳ್ಮೆಯನ್ನು ಜೀವನದಲ್ಲಿ ಯಾರು ಬೆಳೆಸಿಕೊಳ್ಳುತ್ತಾರೆಯೋ ಅವರು ಮಾತ್ರ ವೇಗವಾಗಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಆದರೆ ಅದನ್ನು ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನಾವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾಗಿರುವುದು ಪ್ರಸ್ತುತವಾಗಿರುವಂತಹ ಈ ಒಂದು ಸಮಾಜದಲ್ಲಿ ಹೆಚ್ಚಾಗಿ ಇದೆ. ಇನ್ನು ಮೂರನೆಯದು, ಕಾಡಿಗೆಗಿಂತಲೂ ಕೂಡ ಕಪ್ಪಾಗಿ ಇರುವುದು ಕಳಂಕ. ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಕಳಂಕವನ್ನು ಇಟ್ಟುಕೊಂಡು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ಜೀವನದಲ್ಲಿ ಕಳಂಕ ಎನ್ನುವುದು ಕಾಡಿಗೆಗಿಂತಲೂ ಕೂಡ ಕಪ್ಪಾಗಿ ಇದೆ. ಎಂತಹ ಅದ್ಭುತವಾಗಿರುವಂತಹ ಉತ್ತರ ಅಲ್ಲವೇ? ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ. ಆದರೆ ಆ ಸಮಸ್ಯೆಗಳನ್ನು ನಾವು ನೋಡುವಂತಹ ಶೈಲಿ ಬದಲಾಗಬೇಕು. ಅದನ್ನು ನಾವು ಅರಿತುಕೊಳ್ಳುವಂತಹ ರೀತಿ ನೀತಿಗಳು ಬದಲಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಅಂದುಕೊಂಡಂತೆ ಬದಲಾವಣೆಯನ್ನು ಪಡೆದುಕೊಳ್ಳುವುದಕ್ಕೆ, ಬದಲಾವಣೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.